ವೃಶ್ಚಿಕ ರಾಶಿಯ ಬಗ್ಗೆ ಒಂದು ಚಿಂತನೆ ನಡೆಸೋಣ. ತುಂಬ ಒಳ್ಳೆಯ ರಾಶಿ, ಆತ್ಮವಿಶ್ವಾಸದ ರಾಶಿ ಮತ್ತು ಅಂದುಕೊಂಡ ಕೆಲಸವನ್ನು ಸಾಧಿಸುವುದರಲ್ಲಿ ಹೇಳಿಟ್ಟ ರಾಶಿ. ವೃಶ್ಚಿಕ ರಾಶಿಯವರು ತುಂಬ ಪ್ರಾಮಾಣಿಕವಾಗಿ ಇರ್ತಾರೆ. ಅವರ ಬಗ್ಗೆ ಹೇಳ್ತಾ, ಪೃಥುಲ ನಯನ ವಕ್ಷಾವೃತ್ತ ಜಂಘೋ ರಜಾನು ಜನಕ ಗುರುವಿಯುಕ್ತ ಶೈಶವೇ ವ್ಯಾಧಿತಶ್ಚ ನರಪತಿ ಕುಲಪೂಜ್ಯ ಪಿಂಗಲ ಕ್ರೂರಚೇಷ್ಟೋ ಝಷಕುರಿಷಕಗಾಂಕಶ್ಚನ್ನ ಪಾಪೋಳಿ ಜಾತಃ. ಹೀಗೆ ವೃಶ್ಚಿಕ ರಾಶಿಯವರ ಬಗ್ಗೆ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಅವರು ಕಣ್ಣು ಸ್ವಲ್ಪ ವಿಶಾಲವಾಗಿರುತ್ತೆ, ಎದೆ ವಿಶಾಲವಾಗಿರುತ್ತೆ, ಅವರ ಮೊಣಕಾಲಿನಲ್ಲಿ ಶಕ್ತಿ ಇರುತ್ತೆ, ಗುಂಡಾಗಿರುತ್ತೆ. ಮತ್ತು ಬಾಲ್ಯದಲ್ಲಿ ತಂದೆ ಅಥವಾ ಗುರುಗಳು ಅವರನ್ನು ಬಿಟ್ಟಿರ್ತಾರೆ ಅಂತ ಒಂದು ಮೈನಸ್ ಪಾಯಿಂಟು. ಅಂದರೆ ಒಬ್ಬರಲ್ಲ ಒಬ್ಬರನ್ನ ಗುರುಗಳನ್ನು ಮಾಡ್ಕೊಂಡಿರೋರನ್ನ ಬಿಟ್ಟಿರ್ತಾರೆ. ಇಲ್ಲ ತಂದೆಯಿಂದ ವಿಯೋಗ ಇರುತ್ತೆ, ಇಲ್ಲ ಗುರುಗಳಿಂದ ವಿಯೋಗ ಇರುತ್ತೆ. ಮತ್ತು ಬಾಲ್ಯಾವಸ್ಥೆಯಲ್ಲಿ ಸ್ವಲ್ಪ ರೋಗಗಳಿಗೆ ಅವಕಾಶ ಇರುತ್ತೆ. ಮತ್ತು ಸ್ವಲ್ಪ ಸಿಟ್ಟು ಜಾಸ್ತಿ, ಹಠ ಜಾಸ್ತಿ. ಒಳ್ಳೆ ಗರುಡ ರೇಖೆ ಇರುತ್ತೆ ಅಂತ, ಸಾಮಾನ್ಯವಾಗಿ ಗರುಡ ರೇಖೆ ಇರುತ್ತೆ ಕೈಯಲ್ಲಿ. ಅದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಅಕಸ್ಮಾತ್ ಗರುಡ ರೇಖೆ ಇಲ್ಲ ಅಂದರೂ ಕೂಡ ಝಷಕುಳಿಷ ಅಂದರೆ ಮತ್ಸ್ಯ ರೇಖೆ ಆದರೂ ಕೂಡ ಇರುತ್ತೆ ಎಂಬುದಾಗಿ ಇಲ್ಲಿ ವೃಶ್ಚಿಕ ರಾಶಿಯವರ ಬಗ್ಗೆ ಹೇಳ್ತಾರೆ. ಏನೇ ಆದರೂ ಸ್ವಲ್ಪ ಆತ್ಮವಿಶ್ವಾಸ ಮತ್ತು ಧರ್ಮಪ್ರಜ್ಞೆ ಇದು ಹೆಚ್ಚು ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಕುಜ ಕೇಂದ್ರ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯಲ್ಲೇ ಇರ್ತಾನೆ. ವೃಶ್ಚಿಕ ರಾಶಿ ಒಂದು ಸ್ಥಿರ ರಾಶಿ. ಅಂದರೆ ಅವರು ಚಂಚಲ ಮನಸ್ಸಿರಲ್ಲ, ಒಂದು ದೃಢವಾದ ನಿಶ್ಚಯ. ಕೆಲವು ರಾಶಿಯವರು ಚಂಚಲವಾಗಿರ್ತಾರೆ, ಕೋಮಲವಾಗಿರ್ತಾರೆ. ಇವರಲ್ಲಿ ಕೋಮಲತೆ ಎಲ್ಲ ಇರಲ್ಲ, ಚಂಚಲತೆ ಇರಲ್ಲ, ದೃಢತೆ ಇರುತ್ತೆ, ಹಾಗೂ ಕಾಠಿಣ್ಯ ಇರುತ್ತೆ. ಕಾಠಿಣ್ಯದಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಇದು ವೃಶ್ಚಿಕ ರಾಶಿಯವರ ಬಗ್ಗೆ ನಾವು ಹೇಳಬಹುದಾಗಿರುವಂಥ ಒಂದು ಸಂಕ್ಷೇಪ ಪರಿಚಯ. ಈ ಬಾರಿ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಿಂದ ತುಂಬ ಚೆನ್ನಾಗಿದೆ. ಭಾಗ್ಯಸ್ಥಾನದಲ್ಲಿ ಗುರು ಉದಯ, ಅದು ಉಚ್ಚ ಸ್ಥಾನದಲ್ಲಿ, ಕೇಂದ್ರ ಸ್ಥಾನದಲ್ಲಿ ಗುರು ಬರ್ತಾನೆ. ಅವರಿಗೆ ಏನೇನು ಅಂದ್ಕೊಳ್ತಾರೋ ಎಲ್ಲವೂ ಆಗುತ್ತೆ. ಎಲ್ಲವೂ ತಂದೆ ಕಡೆಯಿಂದ, ಗುರುಗಳ ಕಡೆಯಿಂದ, ಅಥವಾ ತನ್ನ ಮಕ್ಕಳಿಗೆ ಆಸ್ತಿ ಮಾಡೋದಿದ್ರೂ ಕೂಡ ಜೂನ್ ತಿಂಗಳ ಅನಂತರ ಚೆನ್ನಾಗಿದೆ. ಈಗ ಅವರಿಗೆ ಸದ್ಯದಲ್ಲಿ ಈ ತಿಂಗಳು ಸ್ವಲ್ಪ ಆ ಜೂನ್ ತಿಂಗಳಿಗೋಸ್ಕರ ಕಾಯಬೇಕು. ಅದಕ್ಕೋಸ್ಕರ ಸ್ವಲ್ಪ ತಪಸ್ಸನ್ನು ಅವರು ಆಚರಣೆ ಮಾಡಬೇಕು ಅಷ್ಟೇ. ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ಶನಿ ಇರೋದರಿಂದಾಗಿ, ಪಂಚಮ ಸ್ಥಾನದ ಶನಿಯ ಬಗ್ಗೆ ಹೇಳ್ತಾರೆ, ಸುತಧನ ಪರಿಹೀನಃ ಪಂಚಮಸ್ಥೆ ಪ್ರಚುರ ಕಲಹ ಯುಕ್ತ ಚಾರ್ಕಪುತ್ರೇ ವಿನಿಹತ ರಿಪುರೋಗ ಷಷ್ಠಯಾತೆ ಪಿಬತಿ ಚ ವನಿತಾಸ್ಯಂ ಶ್ರೀಪುಟೋಷ್ಟಂ. ಇದು ಪಂಚಮ ಸ್ಥಾನದ ಶನಿಯ ಫಲ. ಅಂದರೆ ಪಂಚಮ ಸ್ಥಾನ ಅಂತಂದರೆ ಸಾಮಾನ್ಯವಾಗಿ ಇದು ಪುತ್ರ ಸ್ಥಾನ, ಸಂತಾನ ಸ್ಥಾನ. ಅದರಿಂದ ಸುತಧನ ಪರಿಹೀನ ಅಂತ, ಮಕ್ಕಳ ವಿಯೋಗ ಆಗುವ ಸಾಧ್ಯತೆ ಇರುತ್ತೆ, ಅಥವಾ ಮಕ್ಕಳಿಂದ ಬೇಸರ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಹಣವನ್ನು ಕಳೆದುಕೊಳ್ತಾರೆ, ತುಂಬ ಗಲಾಟೆ ಆಗುತ್ತೆ. ವಿನಿಹತ ರಿಪುರೋಗ, ರೋಗಗಳು ಬರುತ್ತೆ. ಹೀಗೆ ಪಂಚಮ ಸ್ಥಾನದ ಶನಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡ್ತಾನೆ. ಇಲ್ಲಿ ಪುತ್ರಹೀನ ಅಂತೆಲ್ಲ ಇದೆ. ಪುತ್ರಹೀನ ಅಂದರೆ ಪುತ್ರನ ಕಳ್ಕೊಂಡು ಬಿಡ್ತಾನೆ ಅಂತೆಲ್ಲ ತಿಳ್ಕೊಳ್ಬಾರ್ದು. ಶತ್ರುಹೀನ ಅಂದರೆ ಶತ್ರು ಪರಿಹಾರ ಕೂಡ ಆಗುತ್ತೆ ಅಂತ. ಮತ್ತು ಷಷ್ಠ ಸ್ಥಾನದಲ್ಲಿ ರವಿ ಇರೋದ್ರಿಂದಾಗಿ ಅದು ಮಿಶ್ರ ಫಲ. ಷಷ್ಠದಲ್ಲಿ ಬುಧ ಮತ್ತು ರವಿ ಇಬ್ಬರು ಉಚ್ಚದಲ್ಲಿದ್ದಾರೆ, ಅಂದರೆ ಮಿಶ್ರ ಫಲ. ಅಂದರೆ ಶತ್ರುಗಳು ಪೂರ್ಣವಾಗಿ ಪರಿಹಾರ ಆಗ್ತಾರೆ. ಷಷ್ಠದಲ್ಲಿ ಬುಧ ಇದ್ದರೆ ಶತ್ರು ಪರಿಹಾರ, ವಿಜಯ ಸಿಗುತ್ತೆ. ಹಾಗೆ ಶನಿ ಇದು ರವಿ ಷಷ್ಠದಲ್ಲಿದ್ದರೂ ಕೂಡ ಅದೇ ಫಲವೇ. ಅವರಿಬ್ಬರು ಸಹಯೋಗದಲ್ಲಿದ್ದಾರೆ. ಆದ್ದರಿಂದ ಕೈ ಹಾಕಿದ್ದೆಲ್ಲ ಕೆಲಸ ಆಗುತ್ತೆ. ಆದರೆ ಬೇರೆ ಸಮಸ್ಯೆಗಳು, ರೋಗಾದಿಗಳು ಇತ್ಯಾದಿಗಳಿಗೆ ಅವಕಾಶ ಇರುತ್ತೆ. ಆದ್ದರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಇದು ಸದ್ಯದ ಪರಿಸ್ಥಿತಿಗೆ ಹೀಗೆ ಹೇಳಿದ್ದೇನೆ. ಇಲ್ಲಿ ಪಂಚಮ ಸ್ಥಾನದ ಶನಿ, ಷಷ್ಠ ಸ್ಥಾನದ ರವಿ, ಷಷ್ಠದಲ್ಲಿರುವಂತಹ ಬುಧ, ಹಾಗೂ ಚತುರ್ಥದಲ್ಲಿ ಸುಖ ಸ್ಥಾನದಲ್ಲಿ ರಾಹು, ಮತ್ತು ಅಷ್ಟಮ ಸ್ಥಾನದಲ್ಲಿ ಗುರು.
ಈ ಎಲ್ಲ ಗ್ರಹಗಳ ಪರಿಸ್ಥಿತಿಯನ್ನು ನೋಡಿದ್ರೆ ಏನೋ ಸ್ವಲ್ಪ ಅವರಿಗೆ ಪರೀಕ್ಷೆಯ ಕಾಲ ಅಂತ ಅನಿಸುತ್ತೆ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಅವರು ಏನು ಮಾಡ್ಬೋದು ಅಂತಂದರೆ, ವಿಶೇಷವಾಗಿ ಶನಿ ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಆ ಪಂಚಮ ಸ್ಥಾನ ಅಂದರೆ ಅದು 2.5 ವರ್ಷಗಳ ಕಾಲ ಇರುತ್ತೆ ಪಂಚಮ ಶನಿ. ಅದರಿಂದ ತಪ್ಪದೇ ಒಂದು ಎಳ್ಳೆಣ್ಣೆ ದೀಪವನ್ನು ಕೂರ್ಮರೂಪಿಯಾದ ಪರಮಾತ್ಮನಿಗೆ ಹಚ್ಚಬೇಕು. ಆದ್ದರಿಂದ ಅವರಿಗೆ ಶನಿ ದೋಷ ಎಲ್ಲವೂ ಕೂಡ ಇಳಿದು ಹೋಗುತ್ತೆ. ಮತ್ತು ಶನಿ ಇದು ಆ ಪರಮಾತ್ಮನಿಗೆ, ಕೂರ್ಮರೂಪಿಯಾದ ಪರಮಾತ್ಮನಿಗೆ ಒಂದು ಎಳ್ಳೆಣ್ಣೆ ದೀಪವನ್ನು ನೀವು ನಿತ್ಯವೂ ಆಗದೇ ಇದ್ದರೆ ಶನಿವಾರ ಆದರೂ ಕೂಡ ಮಾಡಿ. ಶನಿವಾರ, ಯಾಕೆಂದರೆ 7.5 ಆದರೆ ಇನ್ನೂ ಪ್ರಬಲವಾಗಿರುತ್ತೆ. ಪಂಚಮ ಶನಿ, ಅಷ್ಟಮ ಶನಿ ಥರ ಏನು ತುಂಬ ಪ್ರಬಲ ಅಲ್ಲ, ಒಂದು ಮೀಡಿಯಮ್ ಅಷ್ಟೆ. ಅಂದರೆ ನಿಮಗೇನಾದರೂ ಸಮಸ್ಯೆ ಆಗ್ತಾಯಿದ್ರೆ ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂಥದ್ದು. ಮತ್ತು ಕೂರ್ಮಾಯ ನಮಃ ಅಂತ 108 ಬಾರಿ ಆ ಕೂರ್ಮ ಮಂತ್ರವನ್ನು ಜಪ ಮಾಡೋದು. ಆಮೇಲೆ ಶನೈಶ್ಚರಾಯ ನಮಃ ಅಂತ ಒಂದು 23 ಬಾರಿ ಮಾಡಿದ್ರೆ ಸಾಕು. 23 ಬಾರಿ ಶನೈಶ್ಚರಾಯ ನಮಃ ಅಂತ, 108 ಬಾರಿ ಕೂರ್ಮಾಯ ನಮಃ ಅಂತ ಸಂಪುಟಾಕಾರದಲ್ಲಿ ಮಾಡಿದ್ರೆ ಅದು ಎಲ್ಲ ದೋಷಗಳು ಕೂಡ ಪರಿಹಾರ ಆಗ್ತಾ ಹೋಗುತ್ತೆ. ವಾಸ್ತವವಾಗಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಕುಜನ ಆಧಿಪತ್ಯದಲ್ಲಿ ವೃಶ್ಚಿಕ ರಾಶಿಯವರು ಇರ್ತಾರೆ. ಅಂದರೆ ಸ್ವಲ್ಪ ಸಿಟ್ಟು ಜಾಸ್ತಿ ಮತ್ತು ಹಠ ಜಾಸ್ತಿ. ಅವ್ರಿಗೆ ಎಷ್ಟು ಪ್ರಾಮಾಣಿಕತನ ಇರುತ್ತೆ, ಅದು ಸರಿಯಾಗಿ ಜಗತ್ತಿನಲ್ಲಿ ಬೇರೆಯವರು ಸ್ಪಂದನೆ ಮಾಡಲಿಲ್ಲ ಅಂದರೆ ಸಿಟ್ಟು ತಡ್ಕೊಳ್ಳಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಅವರು ಪ್ರೆಷರ್ ಮಾಡ್ಕೊಳ್ತಾರೆ, ಆರೋಗ್ಯಕ್ಕೆ ಸಮಸ್ಯೆ ಎಲ್ಲ ಆಗುತ್ತೆ. ಅದರಿಂದ ಈ ಒಂದು ದೋಷ ಪರಿಹಾರಕ್ಕೋಸ್ಕರ ನರಸಿಂಹ ರೂಪಿಯಾದ ಪರಮಾತ್ಮನನ್ನು ವಿಶೇಷವಾಗಿ ಇವರು ಆರಾಧನೆ ಮಾಡ್ತಾ ಬರಬೇಕು. ಯಾಕೆ ಅಂದರೆ ಕುಜನಿಗೆ ನಿಯಾಮಕ ಅಧಿಪತಿ ಅದು ನರಸಿಂಹದೇವರು, ಸುಪ್ರೀಂ ಕೋರ್ಟು. ನಾವು ಅವರನ್ನೇ ಶರಣಾಗತರಾಗಿ ಬಿಟ್ಟರೆ ಎಲ್ಲ ದೋಷಗಳು ಕೂಡ ಪರಿಹಾರ ಆಗ್ತಾ ಹೋಗುತ್ತೆ. ಮತ್ತು ಕುಜನ ಶಕ್ತಿ ಬಂದ ಮೇಲೆ, ಕುಜ ಪ್ರಬಲ ಆಗಿಬಿಟ್ರೆ ಉಳಿದೆಲ್ಲ ಗ್ರಹಗಳು ಕೂಡ ಅವರು ತಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ತಾರೆ. ಜೂನ್ ತಿಂಗಳಾದ ಮೇಲೆ ಗುರುವಿನ ಬಲ ಬಂದಾಗ ಇವರಿಗೆ ನರಸಿಂಹದೇವರ ಅನುಗ್ರಹವೂ ಕೂಡ ಸಿಕ್ಕಿಬಿಟ್ರೆ ಇವರನ್ನು ಹಿಡಿದು ನಿಲ್ಲಿಸೋರಿಲ್ಲ, ಅಷ್ಟು ಒಳ್ಳೆಯದಾಗುತ್ತೆ. ಪಂಚಮ ಶನಿ ತೊಂದರೆ ಮಾಡುತ್ತೆ, ಅದರ ಪರಿಹಾರಕ್ಕೆ ನಾನು ಹೇಳಿದ ಒಂದು ಉಪಾಯವನ್ನು ಮಾಡಿಕೊಂಡ್ಬಿಟ್ರೆ ಸಾಕು, ಯಥೇಚ್ಛವಾಗಿ ಇವರಿಗೆ ಎಲ್ಲ ರೀತಿಯ ಇಷ್ಟಾರ್ಥಗಳು ಕೂಡ ನೆರವೇರ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಈ ದೃಷ್ಟಿಯಿಂದ ಇವರು ನರಸಿಂಹ ರೂಪಿಯಾದ ಪರಮಾತ್ಮನನ್ನು ವಿಶೇಷವಾಗಿ ಜಪ ಮಾಡಬೇಕು. ನಾನು ಇಲ್ಲೊಂದು ಮಂತ್ರ ಹೇಳ್ಕೊಡ್ತೀನಿ. ಇದನ್ನು ನೀವು ನಿತ್ಯವೂ ಕೂಡ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಇಲ್ಲ ಬೆಳಿಗ್ಗೆ ಸಾಯಂಕಾಲ ನೀವು 23 ಬಾರಿ ಹೇಳಿದ್ರೆ ತುಂಬ ವಿಶೇಷ. ಅಥವಾ 9 ಬಾರಿ ಆದರೂ ಕೂಡ ಹೇಳಿ. ಮಾತಾ ನರಸಿಂಹಶ್ಚ ಪಿತಾ ನರಸಿಂಹೋ ಭ್ರಾತಾ ನರಸಿಂಹಶ್ಚ ಸಖಾ ನರಸಿಂಹಃ ವಿದ್ಯಾ ನರಸಿಂಹೋ ದ್ರವಿಣಂ ನರಸಿಂಹಃ ಸ್ವಾಮೀ ನರಸಿಂಹಃ ಸಕಲಂ ನರಸಿಂಹಃ ಇತೋ ನರಸಿಂಹಃ ಪರತೋ ನರಸಿಂಹೋ ಯತೋ ಯತೋ ಯಾಮಿ ತತೋ ನರಸಿಂಹಃ ನೃಸಿಂಹದೇವಾದಪರಂ ನ ಕಿಂಚಿತ್ ತಸ್ಮಾತ್ ನೃಸಿಂಹಂ ಶರಣಂ ಪ್ರಪದ್ಯೆ ಭರ್ಜನಂ ಭವಬೀಜಾನಾಂ ಸರ್ಜನಂ ಸರ್ವಸಂಪದಾಂ ತ್ರಾಸನಂ ಯಮದೂತಾನಾಂ ನೃಹರೇರ್ನಾಮ ಘರ್ಜನಂ ಶ್ರೀ ನೃಸಿಂಹ ಶ್ರೀ ನೃಸಿಂಹ ಶ್ರೀ ನೃಸಿಂಹ. ಇದನ್ನು ಕನಿಷ್ಠ ಪಕ್ಷ ಒಂದು 9 ಬಾರಿ ಆದರೂ ಕೂಡ ನೀವು ಬೆಳಿಗ್ಗೆ ಮತ್ತು ಸಾಯಂಕಾಲ ಹೇಳಿದ್ರೆ ಎಲ್ಲ, ಈಗ ಹೇಳಿದ್ನಲ್ಲ, ರಾಹು 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ತೊಂದರೆ ಆಗ್ತಾಯಿದೆ, ಆ ಕಡೆ 5ನೇ ಮನೆಯಲ್ಲಿ ಶನಿಯಿಂದ ತೊಂದರೆ ಆಗ್ತಾಯಿದೆ, ಮಕ್ಕಳಿಗೆ ಸಮಸ್ಯೆಗಳು ಇರುತ್ತೆ ತುಂಬ ಈ ವೃಶ್ಚಿಕ ರಾಶಿಯವರಿಗೆ ಸದ್ಯದಲ್ಲಿ. ಆಮೇಲೆ ಷಷ್ಠದಲ್ಲಿ ರವಿ, ಈ ತಿಂಗಳು ರವಿ ಬುಧ ಷಷ್ಠದಲ್ಲಿದ್ದು ಆರೋಗ್ಯಕ್ಕೆ ಎಲ್ಲ ಸಮಸ್ಯೆ ಉಂಟಾಗ್ತಾ ಇದೆ. ವಾಸ್ತವಿಕವಾಗಿ ಷಷ್ಠ ರವಿ ಒಳ್ಳೆಯದು, ಆದರೆ ಮಿಶ್ರ ಫಲ ಎರಡೂ ಇದೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದು ಉಪಯೋಗ ಆಗ್ತಾ ಇಲ್ಲ, ಹೀಗೆಲ್ಲ. ಮತ್ತು ಕೇತು ಬೇರೆ ಸರಿ ಇಲ್ಲ. ಹೀಗೆಲ್ಲ ಇರೋದ್ರಿಂದಾಗಿ ಇವರಿಗೆ ಅನಿವಾರ್ಯ ಇದು ನರಸಿಂಹದೇವರ ಸಂಸ್ಮರಣೆ ತೀರಾ ಅನಿವಾರ್ಯ ಆಗಿದೆ. ಯಾರು ಹೀಗೆ ನರಸಿಂಹದೇವರ ಸ್ಮರಣೆ ಮಾಡ್ತಾ ಬರ್ತಾರೋ ಇಮಿಡಿಯೇಟ್ ರಿಸಲ್ಟು 2-3 ದಿವಸದಲ್ಲೇ ಅವರಿಗೆ ಅದರ ಪರಿಣಾಮ ಗೊತ್ತಾಗ್ತಾ ಹೋಗುತ್ತೆ. ಮನಸ್ಸಿಗೆ ಶಾಂತಿ, ಅವರಲ್ಲಿರುವಂತಹ ಆವೇಶಗಳೆಲ್ಲ ಶಾಂತ ಆಗುವಂಥದ್ದು, ಮಕ್ಕಳೆಲ್ಲ ಮಾತು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಎಲ್ಲ ಸಮಸ್ಯೆಗಳು ಕೂಡ ನಿಧಾನವಾಗಿ ಪರಿಹಾರ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಕುಜನ ಆರಾಧನೆ, ಸುಬ್ರಹ್ಮಣ್ಯ ದೇವರ ಆರಾಧನೆಯ ಜೊತೆಯಲ್ಲಿ ನರಸಿಂಹದೇವರ ಆರಾಧನೆಯನ್ನು ಮಾಡಲೇಬೇಕು. ಅದು ಮಾಡಿದ್ರೆ ಉಳಿದಿದ್ದೆಲ್ಲ ಮಾಡಲಿಕ್ಕೆ ಪರ್ಮಿಷನ್ನು.
ಆದ್ದರಿಂದ ಈ ವೃಶ್ಚಿಕ ರಾಶಿಯವರು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋಗಿ ಸೀತಾನ್ವೇಷಣೆಯನ್ನು ಮಾಡಿ ರಾಮದೇವರಿಗೆ ಆ ವಾರ್ತೆಯನ್ನು ತಂದು ತಲುಪಿಸ್ತಾರೆ. ಮತ್ತು ರಾಮದೇವರ ಅಂಗುಲೀಯವನ್ನು ಸೀತಾದೇವಿಗೆ ಸಮರ್ಪಣೆ ಮಾಡಿ ಸೀತಾದೇವಿ ಕೊಟ್ಟಿರುವಂತಹ ಚೂಡಾಮಣಿಯನ್ನು ರಾಮದೇವರಿಗೆ ತಂದು ನೀಡ್ತಾರೆ. ಇಲ್ಲಿ ಅದೇನಾಯಿತು ಪ್ರಸಂಗ ಅಂತಂದರೆ, ಎಲ್ಲ ಕಪಿಗಳು ಎಲ್ಲ ದಿಕ್ಕುಗಳಿಗೂ ಹೋಗ್ತಾರೆ ಸೀತಾನ್ವೇಷಣೆ ಮಾಡಲಿಕ್ಕೆ. ಎಲ್ಲೂ ಸೀತಾದೇವಿ ಸಿಗೋದಿಲ್ಲ. ದಕ್ಷಿಣ ದಿಕ್ಕಿನ ಕಡೆ ಹೋಗಿರುವಂತಹ ಕಪಿಗಳಿಗೂ ಕೂಡ ಸಿಗೋದಿಲ್ಲ. ಆಮೇಲೆ ಗೊತ್ತಾಗುತ್ತೆ ಇವರಿಗೆ ಸಂಪಾತಿ ಮೂಲಕವಾಗಿ, ಹೌದು ಲಂಕಾಪಟ್ಟಣದಲ್ಲಿ ಸೀತಾಮಾತೆ ಇದ್ದಾಳೆ ಅಂತ. ಹಾಗೆ ಗೊತ್ತಾದಾಗ ಸಮುದ್ರ ಹಾರೋರು ಯಾರು? ಸಮುದ್ರವನ್ನು ಹಾರಿ ಅಲ್ಲಿ ಸೀತಾನ್ವೇಷಣೆಯನ್ನು ಮಾಡಿ ಬರೋರು ಯಾರು? ಆ ಶಕ್ತಿ ಇದ್ದಿದ್ದು ಹನುಮಂತ ದೇವರಿಗೆ ಮಾತ್ರ. ಅವರು ಸಮುದ್ರವನ್ನು ದಾಟಿ ಲಂಕಾಪಟ್ಟಣದಲ್ಲಿ ಮನೆಗಳಲ್ಲೇ ಹುಡುಕ್ತಾರೆ. ಎಲ್ಲೂ ಕೂಡ ಸೀತಾಮಾತೆ ಸಿಗೋದಿಲ್ಲ. ಕೊನೆಗೆ ಒಂದು ಅವಕಾಶ ನೋಡೋಣ ಅಂತ ಅಶೋಕ ವನಕ್ಕೆ ಹೋಗ್ತಾರೆ. ಅಲ್ಲಿ ಶಿಂಶುಪಾ ವೃಕ್ಷ ಅಂತ ಅದರ ಕೆಳಗಡೆ ಸೀತಾಮಾತೆ ಕೂತಿರ್ತಾರೆ. ಆ ಸೀತಾದೇವಿಯನ್ನು ಮಾತನಾಡಿಸಿ ಅವರಿಗೆ ಅದು ರಾಮದೇವರ ಸಂದೇಶವನ್ನು ತಲುಪಿಸಿ ಆ ಸೀತಾಮಾತೆಯ ಸಂದೇಶವನ್ನು ರಾಮದೇವರಿಗೆ ತಲುಪಿಸ್ತಾರೆ. ಇದು ಎಂಥ ಇಕ್ಕಟ್ಟಿನ ಸಮಸ್ಯೆ ಅಂದರೆ, ಇನ್ನು ಯಾರಿಗೂ ಜೀವನವೇ ಇಲ್ಲ. ಒಂದು ವೇಳೆ ಹನುಮಂತ ದೇವರು ಸೀತಾನ್ವೇಷಣೆ ಮಾಡದೇ ಇದ್ದಿದ್ದರೆ ಎಲ್ಲ ಕಪಿಗಳಿಗೆ ಮರಣದಂಡನೆ. ಸುಗ್ರೀವಾಜ್ಞೆ ಅಂದರೆ ಹಾಗೇ ಇತ್ತು. ಎಲ್ಲ ಕಪಿಗಳಿಗೂ ಮರಣದಂಡನೆ, ಪುನರ್ಜೀವನವೇ ಇಲ್ಲ. ಇನ್ನು ಸೀತಾಮಾತೆಗೆ ಇನ್ನು ಅವಕಾಶ ಇದ್ದಿದ್ದು 2 ತಿಂಗಳು ಮಾತ್ರ. ರಾವಣ ಅವಕಾಶ ಕೊಟ್ಟಿದ್ದು 2 ತಿಂಗಳು ಆದಮೇಲೆ ಸೀತಾಮಾತೆ ಜೀವನ ಹೋಗುತ್ತೆ. ಇಲ್ಲಿ ಶ್ರೀರಾಮಚಂದ್ರ ಸೀತಾದೇವಿ ಇಲ್ಲದೆ ನಾನು ಹೇಗೆ ಬದುಕಲಿ ಅಂತ ಅವನ ಸಮಸ್ಯೆ. ಇಷ್ಟೆಲ್ಲ ಬಿಕ್ಕಟ್ಟಿನ ಸ್ಥಿತಿಯಲ್ಲಿ, ಎಲ್ಲರಿಗೂ ಪ್ರಾಣಾಂತಿಕ ಸ್ಥಿತಿಯಲ್ಲಿ ಬಂದವರು ಹನುಮಂತ ದೇವರು. ಅವರು ಬಂದು ಎಲ್ಲರ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಸಮಸ್ಯೆ ಪರಿಹಾರ ಆಗಿ ಎಂಥ ಒಳ್ಳೆ ಮಂಗಳ ಕಾರ್ಯ ನಡೆಯುತ್ತೆ ಅಂದರೆ, ಇನ್ನೊಮ್ಮೆ ಸೀತಾರಾಮ ಕಲ್ಯಾಣ ನಡೆಯುತ್ತೆ. ನಿಜವಾದ ಸೀತಾರಾಮ ಕಲ್ಯಾಣ ಮಾಡಿಸಿದ್ದು ಹನುಮಂತ ದೇವರೇ. ಯಾಕೆಂದರೆ ಇಂಥ ದೊಡ್ಡ ಸಮಸ್ಯೆಯಿಂದ ಪರಿಹರಿಸಿ ಅವರಿಬ್ಬರನ್ನು ಒಟ್ಟಿಗೆ ಸೇರಿಸಿದ್ರಲ್ಲ, ದುಷ್ಟಶಕ್ತಿಯನ್ನು ಪರಿಹಾರ ಮಾಡಿ ಎಲ್ಲ ಲಕ್ಷ ಕೋಟಿ ಕಪಿಗಳನ್ನು ಬದುಕಿಸಿದ್ರಲ್ಲ. ಆದ್ದರಿಂದ ಈ ಸುಂದರಕಾಂಡ ಅನ್ನುವಂಥದ್ದೇ ಒಂದು ಅದ್ಭುತ. ಈ ಕುಜ ಆಧಿಪತ್ಯಕ್ಕೆ ಒಳಪಟ್ಟಿರುವಂತಹ ವೃಶ್ಚಿಕ ರಾಶಿಯವರಾಗಲಿ ಮೇಷರಾಶಿಯವರಾಗಲಿ ವಿಶೇಷವಾಗಿ ಸುಂದರಕಾಂಡದ ಚಿಂತನೆಯನ್ನು ಬಿಡಲೇಬಾರ್ದು. ನಿರಂತರ ಸುಂದರಕಾಂಡ ಚಿಂತನೆಯನ್ನು ಮಾಡ್ತಾ ಬರಬೇಕು. ಹನುಮಂತ ದೇವರ ಅನುಗ್ರಹ ಇವರಿಗೆ ಎಷ್ಟರ ಮಟ್ಟಿಗೆ ಸಿಗ್ತಾ ಹೋಗುತ್ತೆ, ಆಗ ಇವರಿಗೆ ರಾಹು ದೋಷ ಪರಿಹಾರ ಆಗುತ್ತೆ. ರಾಹು ಅಂತಂದರೆ ಅದು ಸರ್ಪ, ಅದು ಅನೇಕ ಸಮಸ್ಯೆಗಳು, ಅದೆಲ್ಲ ಪರಿಹಾರ ಆಗುತ್ತೆ. ಚತುರ್ಥದಲ್ಲಿ ಸುಖ ಸ್ಥಾನದಲ್ಲಿದ್ದು ಸುಖ ಅಪಹಾರ ಮಾಡ್ತಾ ಇದ್ದಾನೆ ರಾಹು, ಅದು ಪರಿಹಾರ ಆಗುತ್ತೆ. ಪಂಚಮ ಸ್ಥಾನದಲ್ಲಿರುವಂತಹ ಶನಿ ದೋಷ ಪರಿಹಾರ ಆಗುತ್ತೆ. ಅಷ್ಟಮದಲ್ಲಿರುವಂತಹ ಗುರುದೋಷ ಪರಿಹಾರ ಆಗುತ್ತೆ. ಷಷ್ಠದಲ್ಲಿರುವಂತಹ ಬುಧ ದೋಷ ಪರಿಹಾರ ಆಗುತ್ತೆ. ಹೀಗೆ ಎಲ್ಲ ಗ್ರಹಗಳ ದೋಷ ಪರಿಹಾರ ಆಗಲಿಕ್ಕೆ ಇನ್ನೊಂದು ಮುಖ್ಯ ಇರುವಂತಹ ಉಪಾಯ ಅದು ಸುಂದರಕಾಂಡದ ಚಿಂತನೆ, ಸುಂದರಕಾಂಡದ ಕಥಾಶ್ರವಣ. ಹೀಗೆ ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರ ಕಪಿ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿಮ್ನ ಸುಂದರಂ ಅಂತ. ಅಂದರೆ ಅವರ ಜೀವನ ಸುಂದರ ಆಗದೇ ಇರಲಿಕ್ಕೆ ಅವಕಾಶವೇ ಇಲ್ಲ. ಸುಂದರ ಆಗಿಬಿಡುತ್ತೆ. ಯಾಕೆ? ಅವನು ಸುಂದರ, ಶ್ರೀರಾಮಚಂದ್ರ ಸುಂದರ, ಕಪಿಯಾದ ಹನುಮಂತ ದೇವರು ಸುಂದರ, ಸೀತಾಮಾತೆಯು ಕೂಡ ಸುಂದರಿ. ಹೀಗೆ ಎಲ್ಲ ಸುಂದರಮಯವಾದ ಸುಂದರಕಾಂಡವನ್ನು ಯಾರು ಅಳವಡಿಸಿಕೊಳ್ತಾರೆ ಅವರ ಜೀವನ ಸುಂದರ ಆಗದೇ ಇರುತ್ತಾ? ಸುಂದರ ಆಗಲೇಬೇಕು. ಅದಕ್ಕೋಸ್ಕರ ಈ ಕುಜನ ಆಧಿಪತ್ಯಕ್ಕೆ ಒಳಪಟ್ಟಿರುವಂಥವರು, ಶನಿದೋಷಕ್ಕೆ ಬಾಧ್ಯರಾದವರು, ರಾಹುದೋಷಕ್ಕೆ ಬಾಧ್ಯರಾದವರು ಬಿಡದೆ ಸುಂದರಕಾಂಡವನ್ನು ಚಿಂತನೆ ಮಾಡಬೇಕು. ಸಂಜೀವರಾಯನ ಸ್ಮರಣೆಯನ್ನು ಕೂಡ ಮಾಡಬೇಕು. ಇದರಿಂದ ಅವರಿಗೆ ತುಂಬ ಶ್ರೇಯಸ್ಸಾಗುತ್ತೆ. ವೃಶ್ಚಿಕ ರಾಶಿಯವರು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ. ಮತ್ತೊಂದು ನಿಮಗೆ ನಾನು ಹೇಳುವಂತಹ ಮುಖ್ಯ ವಿಷಯ ಇಲ್ಲಿ, ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ನೀವು ಈ ಒಂದು ಸಂಕಲ್ಪವನ್ನು ಪ್ರಾರಂಭ ಮಾಡಿ. ಅಕ್ಷಯ ತೃತೀಯ ದಿವಸ ಲಕ್ಷ್ಮೀ ನರಸಿಂಹದೇವರಿಗೆ, ಶ್ರೀಕರ ನಾರಾಯಣ ದೇವರಿಗೆ, ಅಂದರೆ ಲಕ್ಷ್ಮೀ ನರಸಿಂಹ ಸ್ವರೂಪಭೂತರಾಗಿರುವಂತಹ ಶ್ರೀಕರ ನಾರಾಯಣ ದೇವರಿಗೆ ತ್ರಿಕಾಲ ಪೂಜೆಯನ್ನು ಮಾಡಿಸಿ, ಹಾಗೂ ನಿಮ್ಮೆಲ್ಲ ದೋಷಗಳನ್ನು ಪರಿಹಾರ ಮಾಡುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ. ನಮ್ಮಲ್ಲಿ ಈ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ಅಕ್ಷಯ ತೃತೀಯ ದಿವಸ ಈ ಎಲ್ಲ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದು ಪರಿಹಾರ ಆಗಲಿ ಎಂಬುವಂತಹ ದೃಷ್ಟಿಯಿಂದ 3 ಕಾಲಗಳಲ್ಲಿಯೂ ಕೂಡ ಪೂಜೆ, ಕನಕಾಭಿಷೇಕ ಎಲ್ಲವೂ ಕೂಡ ನಡೀತಾ ಇದೆ. ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಹಣದ ಸಮಸ್ಯೆ ಇದೆ ಸದ್ಯಕ್ಕೆ. ಜೂನ್ ತಿಂಗಳಾದಮೇಲೆ ಅವರಿಗೆ ಸ್ವಲ್ಪ ಹಣದಲ್ಲಿ ಪ್ರಗತಿ, ಅವರಿಗೆ ವರ್ಷಾಂತ್ಯದಲ್ಲಿ ವಿಜಯ ಎಲ್ಲವೂ ಕೂಡ ಪ್ರಾಪ್ತವಾಗುತ್ತೆ. ಅದು ಅವ್ರಿಗೆ ಆಗಬೇಕು ಅಂದರೆ ಗುರು ಅನುಗ್ರಹ ಬೇಕು. ಗುರುಗಳ ಅನುಗ್ರಹ ಇಲ್ಲದೆ ಅದು ಸಿಗೋದಿಲ್ಲ. ಗುರುಗಳು ಅಂತಂದರೆ ದೇವರು ಮೊದಲು ಗುರು,
ಅನಂತರ ಮುಖ್ಯ ಪ್ರಾಣದೇವರು ಗುರುಗಳು, ಗುರುರಾಯರು ಗುರುಗಳು, ಅವರ ಅನುಗ್ರಹವನ್ನು ನಾವು ಪಡೆದುಕೊಳ್ಬೇಕು. ಆದ್ದರಿಂದ ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ನೀವೊಂದು ಸಂಕಲ್ಪ ಮಾಡಿ, ಇಲ್ಲಿ ಹೇಳಿದಂತೆ ಮಾಡಿ. ನಿತ್ಯವೂ ನಾನು ಸುಂದರಕಾಂಡ ಶ್ರವಣ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ, ನಿತ್ಯವೂ ಕೂಡ ನಾನು ನರಸಿಂಹದೇವರ ಸ್ಮರಣೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ, ಮತ್ತು ಪ್ರತಿ ಶನಿವಾರ ಶನಿದೇವರ ಕುರಿತಾಗಿ ನಾನೊಂದು ಎಳ್ಳೆಣ್ಣೆ ದೀಪವನ್ನು ಹಚ್ತೀನಿ, ಕೂರ್ಮ ಸ್ಮರಣೆಯನ್ನು ಮಾಡ್ತೀನಿ ಅಂತ ಚಿಂತನೆ ಮಾಡಿ. ನಿಮಗೆ ನೋಡಿ, ವರ್ಷಾಂತ್ಯದಲ್ಲಿ ನಿಮಗೆ ಸಮಸ್ಯೆಗಳೆಲ್ಲವೂ ಕೂಡ ಅಲ್ಪ ಮಟ್ಟದಲ್ಲಿ ಬಂದು ಹೋಗಿರುತ್ತೆ. ನೀವು ವಿಜಯಶಾಲಿಗಳಾಗಿರ್ತೀರಿ. ನೀವು ಮಾಡದೇ ಇದ್ದರೆ ಇದು ಸಮಸ್ಯೆ ಆಗುವ ಸಾಧ್ಯತೆಗಳು ಗ್ರಹಚಾರದ ಪ್ರಕಾರ ಗೋಚಾರದಲ್ಲಿ ಹಾಗೆ ಕಾಣಿಸ್ತಾ ಇದೆ. ಮತ್ತು ಇದೆಲ್ಲವೂ ಕೂಡ ನಾವು ಗೋಚಾರವನ್ನು ಇಟ್ಕೊಂಡು ಹೇಳುವಂಥದ್ದು. ಜಾತಕದಲ್ಲಿ ಒಂದು ವೇಳೆ ದಶಾಭುಕ್ತಿಗಳು ಅಥವಾ ಜನ್ಮಜಾತಕದಲ್ಲಿ ಅವೆಲ್ಲ ಪ್ರಬಲವಾಗಿತ್ತು ಅಂತಂದರೆ ಇವೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ಕೂಡ ಹೀಗೆ ವೃಶ್ಚಿಕ ರಾಶಿಯವರು ಎಲ್ಲರಿಗೂ ಕೂಡ ಹೀಗೆ ಫಲ ಅಂತ ಹೇಳಲಿಕ್ಕಾಗಲ್ಲ. ಅವರವರ ಜನ್ಮರಾಶಿ ಕುಂಡಲಿಗಳಲ್ಲಿ ಅದೆಲ್ಲ ವ್ಯತ್ಯಾಸ ಬರ್ತಾ ಹೋಗುತ್ತೆ. ಅದೆಲ್ಲವನ್ನು ನೋಡಿ ನಾವು ವಿಶ್ಲೇಷಣೆ ಮಾಡಬೇಕು. ಸುಮ್ಮನೆ ಈಗ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಹೀಗೆ ಅಂತ ಹೇಳಿ. ಮತ್ತು ವೃಶ್ಚಿಕ ರಾಶಿಯವರಿಗೆ ಹೇಗೆ ಎಲ್ಲ ಯಾವುದೇ ರಾಶಿಯವರಾಗಿರಲಿ, ಸ್ತ್ರೀಯರಿಗೆ ಫಲ ಬೇರೆ, ಪುರುಷರಿಗೆ ಬೇರೆ ಫಲ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರ ಲಕ್ಷಣವೇ ಬೇರೆ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂತಹ ಪುರುಷರ ಲಕ್ಷಣವೇ ಬೇರೆ. ಹೀಗೆ ಜ್ಯೋತಿಷ್ಯದಲ್ಲಿ ತುಂಬ ಅದು ಊಹಾಪೋಹ ಪಟುಸಿದ್ಧ ಜ್ಯೋತಿರಿತ್ಯಭಿಧೀಯತೆ ಅಂತ. ಅದು ಜ್ಯೋತಿಷ್ಯ ಹೇಳೋದು ಅಷ್ಟು ಸುಲಭ ಅಲ್ಲ. ಆಯಾ ವ್ಯಕ್ತಿಗತವಾಗಿ ಹೇಳಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದು ಭಿನ್ನ ಭಿನ್ನವಾಗಿರುತ್ತೆ. ಆದರೆ ಇದೆಲ್ಲ ಸಾಮಾನ್ಯವಾಗಿ ನಾವು ಹೇಳುವಂಥದ್ದು. ಅದರಿಂದ ಸಾಮಾನ್ಯವಾದ ಈ ಒಂದು ದೋಷಗಳು ನಿಮ್ಮಲ್ಲಿ ಕಂಡಿದ್ದರೆ ಅವಾಗ ಪರಿಹಾರ ಮಾಡ್ಕೊಳ್ಳಿ ಅಂತ ಹಾಗೆ ನೀವು ಅನ್ವಯ ಮಾಡ್ಕೊಳ್ಬೇಕು, ಆಯಿತಾ. ಈಗ ನೀವೇನೇ ಆದರೂ ಕೂಡ ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ಅಧಿಕಸ್ಯ ಅಧಿಕಂ ಫಲಂ ಅಂತ, ಇಲ್ಲಿ ಅಧಿಕಸ್ಯ ಅಕ್ಷಯಂ ಫಲಂ ಅಂತ ಫಲವನ್ನು ಹೇಳಿದ್ದಾರೆ. ಆದ್ದರಿಂದ ನೀವು ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ಶ್ರೀಕರ ನಾರಾಯಣ ದೇವರಿಗೆ ಒಂದು ಸೇವೆಯನ್ನು ಮಾಡಿಸಿ ಈ ಎಲ್ಲ ಸಂಕಲ್ಪವನ್ನು ನೀವು ಪ್ರಾರಂಭ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ ಎಂಬುದಾಗಿ ಹೇಳ್ತಾ, ನಮ್ಮನ್ನು ನೀವು ವಾಟ್ಸ್ಯಾಪ್ ನಂಬರ್ ಇದೆ, ಅದರ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆ ವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.